ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ನಾನು ಇವತ್ತು ಹೆಲ್ದಿಯಾದ ಒಂದು ಆರೋಗ್ಯಕರವಾದ ರೆಸಿಪಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಸೋರೆಕಾಯಿ ಬೋಂಡ ಅಥವಾ ಬಜ್ಜಿ ಅಂದ್ಕೊಬೋದು ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ತೋರ್ಸೋಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈಗ ನಾನು ಒಂದು ಸ್ಪೂನಾಗಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ, ಮುಕ್ಕಾಲು ಸ್ಪೂನಷ್ಟು ಇದು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಒಂದು ಬೌಲ್ಗೆ ಕಡಲೆ ಹಸಿಟ್ಟು ತಗೊಂಡಿರೋದು, ಮತ್ತು ಸ್ವಲ್ಪ ಚಿಟಿಕೆ ಸೋಡಾ ಹಾಕಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಏನಪ್ಪ ಅಂದರೆ ಕಬಾಬ್ ಪೌಡ್ರ್ ಅಂತ ಇರಿಸಿದ್ದೀನಿ. ಈ ಥರ ಮಾಡೋದ್ರಿಂದ ನೋಡಿ, ಹಾಕಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಬೇಕಾಗತ್ತೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡಬೇಕು ಅನಿಸುತ್ತೆ. ತಿಂತಾಯಿದ್ರು ಅಷ್ಟೇ, ಎಷ್ಟು ತಿಂದರೂ ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸೋರೆಕಾಯಿದು ಬಜ್ಜಿ. ಈಗ ಎಲ್ಲ ಹಿಟ್ಟೆಲ್ಲ ರೆಡಿ ಆಯಿತು. ಇವನ್ನೆಲ್ಲ ಈರುಳ್ಳಿನ ಮತ್ತು ಸೋರೆಕಾಯಿನ ಎರಡನ್ನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ, ಮೊದಲಿಗೆ ಈರುಳ್ಳಿನ ಹಾಕ್ತೀನಿ. ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕಾದಿದೆ. ಈಗ ಒಂದೊಂದೇ ನಿಧಾನವಾಗಿ ಬಿಡ್ತಾ ಬರ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೀವು ಬೋಂಡ ಬಜ್ಜಿ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. ಎಣ್ಣೆ ಚೆನ್ನಾಗಿ ಕಾದಿರುತ್ತೆ, ಎಣ್ಣೆ ಜೊತೆ ಆಟ ಬೇಡ. ನಿಧಾನಕ್ಕೆ, ಪರವಾಗಿಲ್ಲ, ನಿಧಾನಕ್ಕೆ ಬಿಡಿ. ಒಂದೊಂದೇ ಬಿಡಿ. ಕೈ ಹಾಕಬೇಕಾದ್ರೆ ಹುಷಾರಾಗಿ ಹಾಕಿ. ಊರಿನ ಹೈ ಫ್ಲೇಮಲ್ಲೇ ಏನು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಎರಡೂ ಕಡೆ ನಾವು ಚೆನ್ನಾಗಿ ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಒಂದು ಸೈಡೆಲ್ಲ ಸೀದ್ ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಿ. ನೋಡಿ, ಈರುಳ್ಳಿನ ಮತ್ತು ಸೋರೆಕಾಯಿನ ಯಾವುದೇ ಕಾರಣಕ್ಕೂ ದಪ್ಪದ ಇದರಲ್ಲಿ ಕೊಯ್ಬೇಡಿ, ತೆಳುವಾಗಿ ಕೊಯ್ದು ಸಾಫ್ಟಾಗಿ. ಆಗ ಬೇಯೋಕ್ಕೂ ಅಷ್ಟು ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ, ಬೇಗ ಬೆಂದ್ಬಿಡುತ್ತೆ. ಈಗ ಇವನ್ನೆಲ್ಲ ಒಂದು ಕಡೆಯಿಂದ ತಿರುವಾಕೋಣ. ನೋಡಿ, ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ನಾವು ಏನು ಮಾಡ್ತೀವಿ ಏನು ಸರಿಯಾಗಿ ಗೊತ್ತಾಗಲ್ಲ, ನಮಗೂ ಇದು ಬರೋಲ್ಲ, ಸುಮ್ಮನೆ ಎಲ್ಲ ಇಬ್ರಿಗೂ ತೊಂದರೆ. ಆದ್ದರಿಂದ ಆದರೆ ಏನು ಅನುಕೂಲ ನಮಗೂ ಆಗಬೇಕು, ನಿಮಗೂ ಆಗಬೇಕು. ಆದ್ದರಿಂದ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈಗ ಈ ಈರುಳ್ಳಿದೆಲ್ಲ ಬೆಂದಿದೆ, ಎತ್ತಿ ಸೈಡ್ ಹಾಕ್ತಾಯಿದ್ದೀನಿ. ನೋಡಿ, ಒಂದ್ಸರಿ ಟ್ರೈ ಮಾಡಿ. ಈ ಚಳಿಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟ್ ಇರ್ತದೆ. ಈ ಮಾಡೋಕ್ಕಷ್ಟೇ ತುಂಬಾ ಈಸಿ. ಕೇವಲ 5 ನಿಮಿಷದಲ್ಲಿ ನೀವೆಲ್ಲ ಇದೆಲ್ಲ ರೆಡಿ ಮಾಡಾಕ್ಬೋದು. ನೋಡಿ, ಈಗ ನಾನು ಸೋರೆಕಾಯಿನ ಹಾಕ್ತಾಯಿದ್ದೀನಿ. ಜಾಸ್ತಿ ಟೈಮು ಇದೆಯಲ್ಲ ಈ ಥರ ಬಜ್ಜಿ ಮಾಡೋಕ್ಕೆ. ನೆನೆಸ್ಕೊಂಡಾಗ ಯಾವಾಗ ನೆನೆಸ್ಕೊತೀರ ಅವಾಗ ಮಾಡ್ಕೊಂಡು ತಿನ್ಬೋದು. ನೋಡಿ, ಈಗ ನಾನು ಸೋರೆಕಾಯಿನ ಹಾಕ್ತಾಯಿದ್ದೀನಿ. ನೀವು ಆದಷ್ಟು ಸೋರೆಕಾಯಿನ ಅಷ್ಟೇ, ಈರುಳ್ಳಿನ ಅಷ್ಟೇ ತೆಳುವಾಗಿ ಕೊಯ್ಬೇಕು. ಮಂದ ಕೊಯ್ದರೆ ಒಳಗಡೆ ಬೆಂದಿರಲ್ಲ ಬಜ್ಜಿ ಒಳಗಡೆ. ಅದಕ್ಕೆ ನೀವು ಆದಷ್ಟು ತೆಳುವಾಗಿ ಕಟ್ ಮಾಡಬೇಕಾಗುತ್ತೆ. ನೋಡಿ, ಹಾಕಿ ನಿಧಾನಕ್ಕೆ ಒಂದೊಂದೇ ಸೈಡಲ್ಲಿ ಬಿಟ್ಕೊಳ್ಳೋಣ. ಮಕ್ಕಳೇನಾದರೂ ಈ ಥರ ತಿಂದ್ರಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಯಾಕಂದರೆ ಸೋರೆಕಾಯಿಯಿಂದ ತುಂಬ ಅನುಕೂಲ ಇದೆ ನಮ್ಮ ಆರೋಗ್ಯಕ್ಕೆ, ದೇಹಕ್ಕೆ. ಅದರಿಂದ ನೀವು ಈ ಥರ ಸೋರೆಕಾಯಿ ಮಕ್ಕಳಿಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಯಾವ ಥರ ಕಾಣ್ತಿದೆ, ಚೆನ್ನಾಗಿ ಬೆಂದಿದೆ. ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದೀರಾ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.